ಒಳ್ಳೆ ಮೂವಿ ಅಂತ ನಾನು ರಿವ್ಯೂ ಬಂತು. ಬಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದೇನು ಇವತ್ತು ಅವರ ಪೋಸ್ಟರ್ಸ್ಗಳು ಮರೆ ಮಾಚಿದ್ದಾರೆ ಅಂತ ಹೇಳಿದ್ರೆ ವಾಸ್ತವಿಕತೆ ಗೊತ್ತಾಗೋದು ಡಿಸ್ಟ್ರಿಬ್ಯೂಟರ್ನ. ಆದರೂ ಕೂಡ ಇಮಿಡಿಯೇಟ್ಲಿ ಸ್ಪಂದಿಸಿ ಓರಿಯಲ್ ಮಾಲ್ ಓನರಿಗೆ ಫೋನ್ ಮಾಡಿಸಿ ಜ್ಯೋತಿಯವ್ರು ಅವರೇ ಮಾತಾಡಿ ನಮ್ಮ ಕಡೆ ಏನು ಬೇಕು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ಏನು ಸಹಕಾರ ಬೇಕು ಅವರು ಓರಿಯಲ್ ಮಾಲ್ ಕೊಟ್ಟಿದ್ದಾರೆ ಅಂತ ಎರಡು ವೀಕು ಟ್ರೇಲರ್ ರನ್ ಮಾಡಿದ್ದೀನಿ ಸರ್, ನಾನು ಒಂದು ಶೋನು ಕೊಟ್ಟಿದ್ದೀನಿ ಸರ್, ಫರ್ದರು ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಅವ್ರು ವಾಗ್ದಾನ ಕೊಟ್ಟಿದ್ದಾರೆ. ಅದು ನಾವು ಮಾತಿಗೆ ಬೆಲೆ ಕೊಡಿ ಅವರು ಕೊಟ್ಟಿದ್ದಾರೆ. ಇವಾಗ ಕಂಪ್ಲೇಂಟ್ ಕೊಟ್ಟರು ನನಗೆ ಇವತ್ತೇ ನಿನ್ನೆ ನನ್ನ ಮಾಧ್ಯಮದ ಮೂಲಕ ನೋಡಿದಾಗ ನನಗೆ ಗೊತ್ತಾಗಿದೆ ಏನು ನಡೀತಿದ್ದೆ. ಅದು ಕೂಡ ಕೆಲವು ಚಾನಲ್ಗೆ ಕಾಮೆಂಟ್ ಕೊಟ್ಟೆ, ಏನು ಈ ಥರ ಮಾಡಿದ್ರೆ ತಪ್ಪಾಗತ್ತೆ, ತಪ್ಪು ಮಾಡಿದ್ರೆ ಅದಕ್ಕೇನು ನಾವು ಸರಿ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಡಿಸ್ಟ್ರಿಬ್ಯೂಟರ್ ಹೇಮಂತ್ ಅವ್ರು ಬಂದ್ಬಿಟ್ಟು ಇದ್ರ ಬಗ್ಗೆ ಕೂಲಂಕುಷ ಅವರಿಂದ ತಿಳ್ಕೊಂಡು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ ವಾಸ್ತವಾಂಶ, ಅವ್ರೇನೋ ಹೇಳಿರ್ತಾರೆ, ಅಕಸ್ಮಾತ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅನ್ನೋದು ಗೊತ್ತಾಗೋದು ಹೆಂಗೆ ಅವರಿಂದ. ನಾವು ವಾಣಿಜ್ಯ ಮಂಡಳಿ ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡೋ ಧರ್ಮ ಇದೆ, ಕರ್ತವ್ಯ ಇದೆ, ನಾವು ಮಾಡೇ ಮಾಡ್ತೀವಿ. ಸಣ್ಣ ಸಿನಿಮಾಗಳಿಂದ ದೊಡ್ಡ ಸಿನಿಮಾ ಅಂತ ನಾನು ವಾಗ್ದಾನ ಮಾಡ್ತೇನೆ. ಕನ್ನಡ ಚಿತ್ರಗಳಿಗೆ ಒಳ್ಳೆ ಸಮಯಕ್ಕೆ ಡ್ರಾಪ್ ರೇಟ್ ಕೊಡಬೇಕು ಅಂತ ಇವನ್ ಟಿಕೆಟಿಂಗ್ ವಿಚಾರದಲ್ಲೂ ಈಗಾಗಲೇ ಸರ್ಕಾರಿ ಮಟ್ಟದಲ್ಲಿ ಸಾರಾಗೋದ್ರ ನೇತೃತ್ವದಲ್ಲಿ ನಡೀತಾರೆ, ತಮಗೂ ಗೊತ್ತು. ನಾವು ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡುವಂತ ಅಂಶ ಇಲ್ಲ. ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಕ್ಕಂತೆ ನಾವು ಕೇಳುವಂತ ಕೆಲಸ ನಾವು ಮಾಡ್ತೀವಿ. ಈ ಕೂಡಲೇ ಹೇಮಂತ್ ಕರ್ಕೊಂಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಬಂದ ಕೂಡಲೇ ಅದ್ರ ಬಗ್ಗೆ ಏನು ವಿಚಾರ ಕೂಲಂಕುಷವಾಗಿ ವರದಿ ತಗೊಂಡು ಮಾತಾಡ್ತೀವಿ. ಫೋನ್ ಮಾಡ್ತೀನಿ ಅಂದಿದ್ರು ನೀವು.